ಮತ್ತೆ ನಮ್ಮ ಬೆಕ್ಕು, ನಾಯಿ, ದನ ಆಗಿರ್ಬೋದು, ಈ ರೀತಿಯ ಪೆಟ್ಗಳಿಗೆ ಬೇಕಾಗಿರುವಂತ ಎಲ್ಲ ರೀತಿಯ ಕೇರಿಂಗ್ ಫುಡ್ ಎಲ್ಲನೂ ಕೂಡ ಒಂದೇ ಕಡೆಯಲ್ಲಿ ಸಿಗ್ತಾ ಇದೆ. ಇಂಥ ಊರುಗಳಲ್ಲಿ ನಾವೀಗೇನು ಇಲ್ಲಿ ಒಂದು ಬಾತ್ ಆಗಬೇಕು ನಾಯಿಗೆ, ಅಥವಾ ಒಂದು ಗ್ರೂಮಿಂಗ್ ಆಗಬೇಕು, ಹೇರ್ ಕಟ್ ಆಗಬೇಕು, 100 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಮಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಇಲ್ಲೇ ಒಂದು ವ್ಯವಸ್ಥೆ ಇದ್ದರೆ ಜನಗಳಿಗೆ ತುಂಬ ಉಪಕಾರ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸುಳ್ಯದಲ್ಲಿ ಸಾಕಷ್ಟು ಮಂದಿ ಪೆಟ್ಗಳನ್ನು ಸಾಕ್ತಾ ಇರ್ತೀರಾ. ಅಂದರೆ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಇದೆಲ್ಲನೂ ಕೂಡ ಸಾಕಷ್ಟು ಮಂದಿಗೆ ಇಷ್ಟ. ಮನೆ ಒಳಗೆ ಅದನ್ನು ಸಾಕ್ತಾನೆ ಇರ್ತೀರಾ. ನಮ್ಮ ಮನೆ ಸದಸ್ಯನ ಥರನೇ ಅದನ್ನೆಲ್ಲನೂ ಕೂಡ ನೋಡ್ತಾ ಇರ್ತೀರಾ. ಸೊ ಸಾಕಷ್ಟು ಮಂದಿ ಈ ಬೆಕ್ಕು ಅಥವಾ ನಾಯಿ ಇದೆಲ್ಲ ಪರ್ಚೇಸ್ ಮಾಡಿ ನಮ್ಮ ಮನೇಲಿ ಇಟ್ಕೊಂಡು ನಮ್ಮ ಮನೆ ಸದಸ್ಯನ ಥರನೇ ನೋಡ್ಕೊಳ್ಬೇಕು ಅಂತ ಹೇಳುವಂಥ ಆಸೆಗಳಿರುತ್ತೆ. ಆದರೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ನಮ್ಮ ಸುಳ್ಯದಲ್ಲಿ ಇದೆಯಾ ಅಂತ ಹೇಳುವಂಥ ಕಾರಣವನ್ನು ನೋಡಿದಾಗ ಇಷ್ಟು ದಿನ ಇರಲಿಲ್ಲ. ಆದರೆ ಇನ್ನು ಮುಂದೆ ಖಂಡಿತವಾಗ್ಲೂ ನಮ್ಮ ಸುಳ್ಯದಲ್ಲೇ ಸಿಗ್ತಾ ಇದೆ. ಸುಳ್ಯದಲ್ಲಿ ಎಲ್ಲಿ ಅಂದರೆ, ನಾವು ಜೂನಿಯರ್ ಕಾಲೇಜ್ ರಸ್ತೆಗೆ ಹೋಗಬೇಕಿದ್ರೆ ಅಲ್ಲಿ ಮಹಿಳಾ ಸಮಾಜ ಅಂತ ಬರುತ್ತೆ. ಆ ಮಹಿಳಾ ಸಮಾಜದ ಫ್ರಂಟಲ್ಲಿ ಜೇನು ಸೊಸೈಟಿ ಇದೆ. ಅದರ ಫ್ರಂಟಲ್ಲಿ ಜೇನು ಸೊಸೈಟಿ ಎಲ್ಲರಿಗೂ ಗೊತ್ತೇ ಇರ್ಬೋದು ಆಲ್ಮೋಸ್ಟ್ ಆಗಿ. ಲ್ಯಾಂಡ್ ಸೊಸೈಟಿ ಇದೆ, ದಾಮಿನಿ ಮೋಟಾರ್ಸ್ ಇದೆ. ಆ ಜೇನು ಸೊಸೈಟಿಯ ಕೆಳಭಾಗದಲ್ಲಿ ಒಂದು ನಮ್ಮ ಎಲ್ಲ ಪೆಟ್ಗಳನ್ನು ಕೇರ್ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಮಾರ್ಚ್ 19ರಂದು ಪ್ರಾರಂಭವಾಗಲಿಕ್ಕಿದೆ. ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳು ಮತ್ತೆ ನಮ್ಮ ಬೆಕ್ಕು, ನಾಯಿ, ದನ ಆಗಿರ್ಬೋದು, ಈ ರೀತಿಯ ಪೆಟ್ಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಕೇರಿಂಗ್ ಫುಡ್ ಎಲ್ಲನೂ ಕೂಡ ಒಂದೇ ಕಡೆಯಲ್ಲಿ ಸಿಗ್ತಾ ಇದೆ. ಹಾಗೆಯೇ ನುರಿತವಾಗಿರುವಂತಹ ಡಾಕ್ಟರ್ ಕೂಡ, ಡಾಕ್ಟರ್ ನಿತಿನ್ ಪ್ರಭು ಅವರು ಕೂಡ ನಮ್ಮ ಜೊತೆಗೆ ಆ ಒಂದು ಸಂಸ್ಥೆಯಲ್ಲಿ ಸಂಜೆ 5:30ರಿಂದ ಮೇಲೆ ನಮಗೆ ಸಿಗ್ಲಿಕ್ಕಿದ್ದಾರೆ. ಹಾಗಿದ್ರೆ ತಡ ಮಾಡೋದು ಬೇಡ. ಸುಳ್ಯದಲ್ಲಿ ನೂತನವಾಗಿ ಪ್ರಾರಂಭವಾಗಿರತಕ್ಕಂತಹ ಫ್ರೆಂಡ್ಲಿ ಪಾ ಪೆಟ್ ಕೇರ್ ಅನ್ನುವಂತಹ ಸಂಸ್ಥೆ ಹೇಗಿದೆ, ಮತ್ತೆ ಇದರ ಒಳಭಾಗಕ್ಕೆ ಒಂದ್ಸಲ ನಾವು ಹೋದ್ರೆ ಇದರ ಏನೆಲ್ಲ ಅವಕಾಶಗಳು ಮತ್ತೆ ಅಲ್ಲಿ ಏನೆಲ್ಲ ಫೆಸಿಲಿಟಿಗಳು ಇದೆ ಅನ್ನೋದರ ಬಗ್ಗೆ ನೋಡ್ಬೋದು. ಹಾಗೆಯೇ ಇದರಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆ ಅಲ್ಲಿ ಒಂದು ಸಂಸ್ಥೆಯ ಓನರ್ಗಳು ಇರ್ತಾರೆ, 2 ಜನ ಲೇಡೀಸ್ ಆಗಿನ ಸ್ಟಾಫ್ಗಳೆಲ್ಲ ಇರ್ತಾರೆ. ಸೊ ಅವರು ಯಾವ ರೀತಿ ಇವತ್ತು ಫ್ರೆಂಡ್ಲಿ ಪಾ ಪೆಟ್ ಕೇರನ್ನು ನಮಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳೋದನ್ನು ನೋಡೋಣ. ಖಂಡಿತವಾಗಿ ಮಿಸ್ ಮಾಡಬೇಡಿ. ಜೊತೆಗೆ ಡಾಕ್ಟರ್ ಈ ಒಂದು ಸಂಸ್ಥೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ಕೂಡ ಒಂದ್ಸಲ ಕೇಳೋಣ. ಜೊತೆಗೆ ಈ ಒಂದು ಸಂಸ್ಥೆಗೆ ನಾವು ಎನಿ ಟೈಮ್ ಅಪಾಯಿಂಟ್ಮೆಂಟ್ ಆಗಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಗಿದೆ ಅನ್ನೋದರ ಬಗ್ಗೆ ಕೂಡ ನಾವು ಡೀಟೇಲ್ ಅನ್ನ ಪಡ್ಕೊಂಡು ಬರ್ಲಿಕ್ಕಿದ್ದೇವೆ. ಹಾಗಿದ್ರೆ ಸುಳ್ಯದ ಜೂನಿಯರ್ ಕಾಲೇಜ್ ರಸ್ತೆಗಿಂತ ಸಾಂದೀಪನಿ ಸ್ಕೂಲ್ ಇದೆ ನೋಡಿ, ಅದರ ಪಕ್ಕದಲ್ಲೇ ಪ್ರಾರಂಭವಾಗಿರ್ತಕ್ಕಂತಹ ಫ್ರೆಂಡ್ಲಿ ಪಾ ಪೆಟ್ ಕೇರ್ ಸಂಸ್ಥೆ ಹೇಗಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ ಬನ್ನಿ.
ಡಿಜಿಟಲ್ಗೆ ಎಲ್ಲರೂ ಬನ್ನಿ. ಬನ್ನಿ ಒಳಗಡೆ. ಎಸ್, ಇದು ಮೈನ್ ಎಂಟ್ರೆನ್ಸ್. ಎಸ್, ಹೋಗುವ. ಬನ್ನಿ ಒಳಗೆ. ಇದು ಬಂದಾಗ ನಮಗೆ ರಿಸೆಪ್ಷನ್ ಅಲ್ವಾ? ಓಕೆ ಓಕೆ, ಇಲ್ಲಿ ಕೂತ್ಕೊಳ್ಳೋಕೆ ಅವಕಾಶಗಳಿದೆ. ಓಕೆ, ಇದು ಹಾಂ ಓಕೆ ಓಕೆ ಫಸ್ಟ್ ಓಕೆ, ಇದು ನಮ್ಮದು ರಿಸೆಪ್ಷನ್ ಆದ ಕೂಡಲೇ. ಓಕೆ ಹಾಂ ಓಕೆ 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 ಓಕೆ, ಇದು ನಾಯಿಗೆ ಬಾಚ್ಲಿಕ್ಕಾ? ಓಕೆ ಓಕೆ, ಓ ಇದು ನಾಯಿದು ಹಲ್ಲುಜ್ಲಿಕ್ಕೆ. ಓಕೆ ಓಕೆ ಓಕೆ, ಅಂದ್ರೆ ಸುಳ್ಯವನ್ನು ತುಂಬಾ ನೀವು ಮಾಡರ್ನ್ ಆಗಿ ಮಾಡ್ತಾ ಇದ್ದೀರಾ. ಇನ್ನು ಎಲ್ಲರೂ ಕೂಡ ನಾಯಿ ಪರ್ಚೇಸ್ ಮಾಡೋರಿಗೆ ಧಾರಾಳವಾಗಿ ಮಾಡ್ಬೋದು. ಎಲ್ಲ ಐಟಮ್ಗಳು ಎಲ್ಲ ಸಿಗ್ತಾ ಇದೆ. ಓಕೆ, ಇನ್ನು ಈಚೆ ಹೋಗುವ. ಅಂದ್ರೆ ನಾವು ರಿಸೆಪ್ಷನ್ ಇಂದ ಲೆಫ್ಟ್ ಸೈಡಿಗೆ, ಓ ಕರೆಕ್ಟ್, ಲೆಫ್ಟ್ ಸೈಡಿಗೆ, ಓ ಅಲ್ಲ, ರಿಸೆಪ್ಷನ್ ರೈಟ್ ಸೈಡಿಗೆ. ಓಕೆ, ಇದು ಎಲ್ಲ ತರದ ಬೆಲ್ಟ್ಸ್, ದೊಡ್ಡ ನಾಯಿಗಳಿಗೂ ಚಿಕ್ಕ ನಾಯಿಗಳಿಗೆಲ್ಲ ಬೇಕಾದಂತ ವೆರೈಟೀಸ್ ಆಫ್ ಬೆಲ್ಟ್ಸ್. ಓಕೆ ಓಕೆ ಓಕೆ, ಕ್ವಾಲಿಟಿ ಅಲ್ಲ? ಓಕೆ ಓಕೆ ಓಕೆ. ಅನಂತರ ಇದು ಚೆನ್ನಾಗಿದೆ ತುಂಬಾ, ಅಂದ್ರೆ ನಮ್ದೇನು ಸೂಪರ್ ಮಾರ್ಕೆಟ್ ತರನೇ ಅಲ್ವಾ? ಓಕೆ ಡನ್. ಹೇಳಿ, ಇಲ್ಲಿ ಹಾಂ ಹಾಂ ಹಾಂ, ಇದು ಬೆಕ್ಕಿದ್ದು ಕೂಡ. ಓಕೆ, ಓ ತಗೊಂಡು ಹೋಗ್ಬೋದು. ಈಗ ಮನೇಲಿ ಬಿಟ್ಟು ಹೋಗ್ಬೇಕು ಅಂತಿಲ್ಲ ಅಲ್ಲ? ಎಲ್ಲಿ ಎಲ್ಲಿ? ಓಕೆ, ಇದೆಲ್ಲ ಇದೆಲ್ಲ ಓಕೆ, ಎಲ್ಲ ಬೆಕ್ಕುಗಳಿಗೆ, ನಾಯಿಗಳಿಗೆ, ದನಗಳಿಗೆ ಎಲ್ಲನೂ ಇದೆ. ಓಕೆ, ಅದು ಬೇರೆ ಇದೆಯಾ? ಓಕೆ ಓಕೆ ಡನ್. ಹಾಂ ಓಕೆ, ಅಂದರೆ ಅದರದ್ದು ಏನು ಓಕೆ, ಗಲೀಜು ಮಾಡೋದಕ್ಕೆ ಹೊಯ್ಗೆ ಕೂಡ ಇಲ್ಲೇ ಇದೆ. ಓಕೆ, ಬಟ್ ಮಾಮೂಲಿ ಹೊಯ್ಗೆ ಆಗಲ್ವಾ ಅಂತ ಸಾಕಷ್ಟು ಮಂದಿ ಕೇಳ್ಬೋದು. ಓಕೆ, ಇಲ್ಲ ಅಲ್ವಾ? ಓಕೆ, ಅಂದರೆ ಇದೇ ಒಂದು ನಾವು ಅಂದರೆ ಏನು ಬ್ರ್ಯಾಂಡೆಡ್ ಬೆಕ್ಕನ್ನು ಪರ್ಚೇಸ್ ಮಾಡಿದರೆ ಇದೇ ಹೊಯ್ಗೆನ ಬಳಸಿದ್ರೆ ತುಂಬ ಒಳ್ಳೆಯದು ಅಲ್ವಾ? ಓಕೆ, ಆನಂತರ ಇದು ಓಕೆ ಓಕೆ, ಬೋನ್ಸ್ ಇಲ್ಲಿದೆ ನೋಡಿ. ಓಕೆ, ಎಲ್ಲ ಬೋನ್ಸ್ಗಳು, ಚಿಪ್ಸ್ ನಾಯಿಗೆ. ಸೊ ಇದು ತಲೆದಿಂಬ ಬೆಕ್ಕಿಗೆ ಬೆಡ್ಡಿಂಗ್ ಅಲ್ಲ? ಓಕೆ ಹಾಂ, ಯೂಸ್ ಮಾಡ್ಬೋದು. ಇದು 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 ಓ ಡ್ರೆಸ್ಗಳು. ಹಾಂ ಓಕೆ ಓಕೆ, ಓ ಹೋ ಹೋ ಹೋ, ಅಂದ್ರೆ ಸಣ್ಣ ಮಗು ತರನೇ ನೋಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳು. ಓಕೆ, ಇದು ಬೆಕ್ಕುಗಳು ಜಾಸ್ತಿ ಅರ್ಚುತ್ತಲ್ಲ, ಓಕೆ ನೇಲ್ಸ್ ಹಾಕಕ್ಕೆ. ಓಕೆ ಓಕೆ ಓಕೆ, ಹಾಂ ಇದಲ್ವಾ? ಓಕೆ, ಇದು ಟಾಯ್ಸ್, ಟಾಯ್ಸ್. ಓಕೆ, ಬಾಚಣಿಗೆ. ಓಕೆ, ಎಲ್ಲನೂ ಆಟ ಆಡೋಕೆ, ಅಂದ್ರೆ ನಮ್ಮ ಮನೆಯ ಪೆಟ್ಟನ್ನು ನಮ್ಮ ಮಗು ತರನೇ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಒಳ್ಳೆ ಅವಕಾಶ. ಹಾಂ ಓಕೆ ಓಕೆ ಓಕೆ, ಬಾಚ್ಬಿಟ್ಟು ರೋಮ ತೆಗೆಯಕ್ಕೆ. ಓಕೆ ಹಾಂ ಓಕೆ ಓಕೆ ಡನ್. ರೋಲರ್. ಓಕೆ ಫೈನ್. ಎಸ್, ಇದು ಮೀನು. ಬೆಕ್ಕು ಪರ್ಸುತ್ತಲ್ಲ, ಹಾಂ ಯೂಸ್ ಆಗ್ಲಿ ಅಂತ. ಓಕೆ ಓಕೆ, ದೊಡ್ಡ ಮೀನು ಕೊಟ್ಟಿದ್ದೀರಾ. ಓಕೆ ಓಕೆ, ಇದು ಒಂದು ಕೋಣೆ ಆಯಿತು. ಇನ್ನೊಂದಿದೆ. ಓ ಫುಲ್ ಹವಾನಿಯಂತ್ರಿತ, ಫುಲ್ ಎ ಸಿ ಇದೆ. ಇದು 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 ಮೇಡಮ್ ಇದು ಎಲ್ಲ ಬೆಕ್ಕಿನ ಫುಡ್. ಬೆಕ್ಕಿದ ಫುಡ್ಡಾ? ಓಕೆ, ಏನು ಬೆಕ್ಕಿದ ಫುಡ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಏನು ನಿಮ್ಮ ಮನೇಲಿರ್ತಕ್ಕಂಥ ಬೆಕ್ಕುಗಳಿಗೆ, ಅಂದರೆ ಕೇವಲ ಬ್ರ್ಯಾಂಡೆಡ್ ಬೆಕ್ಕು ಅಂತಲ್ಲ, ನಮ್ಮ ಮನೇಲಿರೋ ಯಾವ ಬೆಕ್ಕುಗಳಿಗೂ ಅಲ್ವಾ, ಪಾಪ ಸಣ್ಣ ಸಣ್ಣ ಮರಿಗಳಿದ್ರೆ ಅದಕ್ಕೆ ಹಾಕ್ಬೋದು. ಅಂದರೆ ಗ್ರೋತ್ ಹೇಗಿರುತ್ತೆ ಬೆಕ್ಕಿದ್ದು ಇದೆಲ್ಲ ಹಾಕಿದ್ಕೊಂಡು? ಓಕೆ ಅಲ್ವಾ? ಓಕೆ ಸೂಪರ್. ಇದೆಲ್ಲ ಬೆಕ್ಕುಗಳಿಗೆ ಬೇಕಾಗಿರೋ ಫುಡ್ಡು. ಇದು ಮತ್ತೊಂದು ಕೋಣೆಗೆ ಬಂದಿದ್ದೀವಿ. ಇಲ್ಲೇನಿದೆ? ತುಂಬ ನಾಯಿ ಯಾರ್ದಾದ್ರು ಮನೆಗೆ ನಾವೆಲ್ಲ ಹೋದಾಗ ಅಥವಾ ನಮ್ಮ ಮನೇಲಿರುವಂಥ ನಾಯಿ ಬೇರೆಯವ್ರಿಗೆ ಕಚ್ಚಿದೆ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ಬೋದು ಅಲ್ಲ? ಓಕೆ ಸರಿ. ಹಾಂ 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 ಹಾಂ, ಆ ತಿನ್ನಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದಲ್ಲ? ಓಕೆ ಸೂಪರ್. ಹಾಂ ಹಾಂ ಹೌದು, ಆಗ ಯೂಸ್ ಆಗ್ತದೆ. ಓಕೆ ಓಕೆ ಓಕೆ, ಇದು ಮೇಲೆದು ನಾಯಿ ತೊಳಿಯಕ್ಕ? ತೊಳಿಯಕ್ಕ ಅಲ್ಲ? ಓಕೆ, ಟ್ರೈನ್ ಮಾಡಕ್ಕೆ. ಓಕೆ ಓಕೆ, ಆದರೆ ಓಕೆ, ಇದು ಮೇಡಮ್ ಗೂಡು. ಬೆಕ್ಕಿದು ಬೆಕ್ಕಿದು ಗೂಡು. ಓಕೆ, ಇದು ಈ ಕಡೆ ಓ ನಾಯಿದು ಶೂವಾ? ಓಕೆ, ನಾಯಿಗೆ ಏನೆಲ್ಲ ಇದೆ ಇವಾಗ ಟೋಟಲಿ? ಇದು ನಾಯಿಗೆ ಬೇಕೀಗ? ಹಾಂ ಓಕೆ 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 ಹಾಂ ಓಕೆ ಸೂಪರ್. ಎಲ್ಲ ಇದೆ. ಏನೋ ನಾವು ನೋಡುವಾಗ ಇದು ಇದು ಅದಕ್ಕೆ ಫೀಡ್. ಓಕೆ, ಫುಡ್ಡಿಗೆ. ಓಕೆ ನೋಡಿ, ನಾಯಿಗಳಿಗೆ ಮನೇಲಿ ಲಾಸ್ಟಿಗಿರೋ ಪಾತ್ರ ಹಾಕ್ಬೇಡಿ, ಇಲ್ಲಿ ಎಲ್ಲ ಅಲ್ಲ ಹೌದಲ್ಲ, ನಾವು ಬಿಸಾಡಿರೋ ಪಾತ್ರ ಹಾಕೋಕ್ಕಲ್ಲ. ಸೊ ಇಷ್ಟು ಚೆನ್ನಾಗಿರ್ತಕ್ಕಂಥ ಪಾತ್ರೆಗಳೆಲ್ಲ ಇದೆ. ನಮ್ಮನೆ
ನಮ್ಮನೆ ಸದಸ್ಯ ಅಂತಲೇ ನೋಡ್ಕೊಳ್ಬೇಕು ಅಲ್ವಾ? ಓಕೆ, ಇದೆಲ್ಲ ಇದು ಕುತ್ತಿಗೆ ಹಾಕ್ಲಿಕ್ಕೆ. ಓಕೆ, ಅದು ಕೆಲವು ಆಪರೇಷನ್ ಎಲ್ಲ ಆದಾಗ ಯೂಸ್ ಆಗುತ್ತೆ. ಹಾ 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 ಆ ಕಡೆ ಈ ಕಡೆ ಎಲ್ಲ ಬೇರೆ ಕಡೆ ಕಚ್ಕೊಳ್ಳೋಕೆ ಓಕೆ ಬಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆ ಬ್ಯಾಂಡೇಜ್ ಹಾ ಓಕೆ ಅದು ತೆಗೆದಿದೆ ಹಾ ಹಾ ಓಕೆ ಡನ್. ಇದೆಲ್ಲ ಕೂಡ ನಾನು ಕಟ್ ಹಾಕೋಕೆ ಅಲ್ವಾ? ಇದು ಮೋಷನ್ ತೆಗಿಲಿಕ್ಕೆ ಮೋಷನ್ ತೆಗಿಲಿಕ್ಕೆ. ಓಕೆ ಅದ್ಗೆ ಯೂಸ್ ಮಾಡಿ. ನೋಡಿ, ನಾಯಿ ಎಲ್ಲಾದ್ರೂ ಮನೆ ಒಳಗೆ ಮೋಷನ್ ಮಾಡಿತು ಅಂತ ಹೇಳಿದ್ರೆ ಮೋಷನ್ ತೆಗಿಯಕ್ಕೆ ಕೂಡ ವ್ಯವಸ್ಥೆಗಳಿದೆ. ನಿಂತ್ಕೊಂಡೆ ಹಿಂಗೆ ತೆಗಿಬೋದು. ಓ, ನಿಂತ್ಕೊಂಡು ತೆಗಿಬೋದು. ಈಗ ಹೊಯ್ಗೆ ಅವ್ರು ತೋರಿಸಿದ್ವಲ್ಲ, ಹಾ. ಅಲ್ಲಿ ಮಾಡಿದ್ರೇನು ಅದು ಆರಾಮ್ಸೆ ಹೀಗೆ ಮಾಡಿ. ಓಕೆ 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 ವೆರಿ ಈಸಿಲಿ. ನಾಯ್ದು ಮಾತ್ರ ಅಲ್ಲ, ಬೆಕ್ಕಿದ್ ಕೂಡ. ಓಕೆ, ಸೆಕೆಂಡ್ ತೆಗಿಬೋದು ಇದರಲ್ಲಿ ದನದು. ಸೆಕೆಂಡ್ ತೊಂಬದ್ರೆ ಕಷ್ಟ. ಓಕೆ ಓಕೆ, ಅಲ್ಲಿ ಈಸಿಯಾಗಿ. ಓಕೆ ಓಕೆ, ಅದು ರೇಟ್ ಕೂಡ ಕಮ್ಮಿ ಇರ್ಬೋದಲ್ಲ ಅದು? ಓಕೆ ಓಕೆ ಡನ್. ಇದು ಇದು ಡೈಪರ್. ಓಕೆ ಫೀಮೇಲ್ ಮೇಲ್ ಎಲ್ಲ ಬರುತ್ತೆ. ಓಕೆ 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 ಓಕೆ, ನಾಯಿಗಳದಲ್ಲ? ಹಾ ಮೋಷನ್ ಎಲ್ಲ ಜಾಸ್ತಿ ಎಸ್ ಎಸ್ ಓಕೆ ಡನ್. ಇದಿಷ್ಟ ಆಯ್ತು. ಇದು 2 ಕೋಣೆಗಳಲ್ಲಿ ಶಾಂಪು ಅಂದ್ರೆ ನಾಯಿನ ಸ್ನಾನ ಮಾಡಿಸೋಕೆ. ಓಕೆ, ಡೈಲಿ ಸ್ನಾನ ನೀವು ಕೂಡ ಮಾಡಿ ಮನೆಯ ಮಾಡಿಸಿ ಅಷ್ಟೇ. ಚಿಕ್ಕ ಪ್ರಾಣಿಗಳು ಫೀಡಿಂಗ್ ಮಾಡಕ್ಕೆ. ಹಾ ಹಾ ಹಾ, ಸಣ್ಣ ಮರಿಗಳಿಗೆಲ್ಲ ಫೀಡಿಂಗ್ ಮಾಡೋಕೆ ಇದು. ಓಕೆ ಸೂಪರ್. ಇದು ಗ್ಲೌಸ್ ಹಾಕಿ ವಾಶ್ ಮಾಡಕ್ಕೆ. ವಾಶ್ ಮಾಡಕ್ಕೆ. ಓಕೆ ಸೂಪರ್. ಓಕೆ ನೋಡಿ, ಎಲ್ಲನೂ ಕೂಡ ಇವರಿಬ್ರು ಬಂದ್ರೆ ಎಷ್ಟು ನಗಮೋಗದಿಂದ ನಮಗೆ ಇವಾಗ ತೋರಿಸಿದ್ರು ಇದನ್ನೆಲ್ಲ. ನಿಮಗೂ ಕೂಡ ಇಷ್ಟೇ ಚೆನ್ನಾಗಿರ್ತಕ್ಕಂಥ ಫೆಸಿಲಿಟಿಯನ್ನ ಕೊಡ್ತೀರಲ್ಲ? ಕೊಡ್ತೀರಿ. ಓಕೆ, ಇದಿಷ್ಟ ಆಯ್ತು. ಇದು ನಮ್ಮ ರಿಸೆಪ್ಷನ್. ಇದ್ರೊಳಗೆ ಹೋಗ್ಬೇಕು ಅಂತಿಲ್ಲ ನಾವು. ಇದೊಂದು ಮೈನ್ ಆಗಿರುವಂತ ಇನ್ನೊಂದು ಜಾಗ ಇದೆ ಅಲ್ಲ ಸರ್? ಅಲ್ಲಿ ಹೋಗೋ ಬನ್ನಿ. ಇದು ಮತ್ತೊಂದು, ಇದು ಟೋಟಲ್ ಶಾಪ್ ಇದು ಇನ್ನೊಂದು ಏರಿಯಾ. ಅಂಗ ಭಾಗ. ಓಕೆ ಇನ್ನೊಂದು ಪಾರ್ಟ್ ಅಂತಾನೆ ಹೇಳ್ಬೋದು. ಓಕೆ, ಅಂದ್ರೆ ಆ ಕಡೆ ಈಗ ನಾವು ನೋಡಿರುವಂತದ್ದು ಎಲ್ಲ ಶಾಪಿಂಗ್ ಏರಿಯಾ. ಓಕೆ, ಈಗ ನಾಯಿಗಳಿಗೆ, ಬೆಕ್ಕಿಗೆ, ದನಕ್ಕೆ ಇಲ್ಲ. ಹೊರಗಡೆ ಓಕೆ 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 ಓಕೆ, ಏನೋ ಹುಷಾರಿಲ್ಲ ಅಂದ್ರೆ ಕೂಡ ಓಕೆ ಓಕೆ ಸರಿ, ಹೋಗುವ. ಇದು ಇದರದ್ದು ರಿಸೆಪ್ಷನ್ ಅಲ್ವಾ? ಓಕೆ ಡನ್. ಹೋಗೋಲ್ಲ ಮೇಡಮ್, ಬನ್ನಿ. ಮಾರ್ಚ್ 19ನೇ ತಾರೀಕಿಗೆ ಓಪನ್ ಆಗ್ತಾ ಇದೆ ಸುಳ್ಯದಲ್ಲಿ. ಸೊ ಇದು ಓಕೆ, ಡಾಕ್ಟರ್ ಇಲ್ಲಿ ಇರ್ತಾರೆ. ಫಸ್ಟ್ ರಿಸೆಪ್ಷನ್ ಇರ್ತದೆ. ಇನ್ನೊಂದು ಇದೆ ಆಚೆ. ಓಕೆ, ನೋಡೋ ಕ್ಯೂರಿಯಾಸಿಟಿ ತುಂಬಾ ಇದೆ. ಎಸ್ ಏನಾದ್ರು ಬೇಕಂತಿದ್ರೆ ಓಕೆ, ತುಂಬಾ ಚೆನ್ನಾಗಿ ಸುಳ್ಯದಲ್ಲಿ ಮಾತ್ರ. ಓ, ಇನ್ನೊಂದು ಇದೆಯಾ? ಓಕೆ, ಇಲ್ಲಿ ನಾಯಿ ಬೆಕ್ಕನ್ನೆಲ್ಲ ಹ್ಮ್. ಇನಿಷಿಯಲ್ ಟ್ರೀಟ್ಮೆಂಟ್. ಹಾ 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 ಓಕೆ, ಅಂದ್ರೆ ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಲ್ಲ? ಓಕೆ, ಅದು ಇಲ್ಲಿ ಬಂದು ನೋಡ್ತೀರಿ ಏನು ಸಮಸ್ಯೆ ಇದೆ ಅಂತ ನೋಡ್ತೀರಿ. ಓಕೆ, ಇಲ್ಲಿ ಆದ ನಂತರ ಇಲ್ಲಿ ಆದ ನಂತರ ಇಲ್ಲಿ ಕೂಡ ಎಸ್ ಸಿ. ಇದು ಒಂದು ಬೇರೆನೇ ಏರಿಯಾ. ಓಕೆ ಹಾ 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 ಟ್ರೀಟ್ಮೆಂಟ್ ಗೆ ಸಂಬಂಧಿಸಿದಲ್ಲ. ಹಾ ಬಟ್ ಇದು ಗ್ರೂಮಿಂಗ್, ವಾಶ್. ಓಕೆ, ಇದು ವಾಶಿಂಗ್ ಯೂಸ್ ಆಗೋದು. ವಾಶಿಗೆ ಇಲ್ಲಿ ಅಲ್ವಾ? ಸುಳ್ಯದಲ್ಲಿ ಇಲ್ಲ ಇಲ್ಲ, ನಿಜ ಇಲ್ಲ, ನಮಗೆ ಗೊತ್ತಿದೆ ಅದೇ. ಟ್ರೀಟ್ಮೆಂಟ್ ಗೆ ಮಂಗಳೂರಿಗೆ ಹೋಗ್ತಾರೆ. ಹೋಗ್ತಾರೆ. ಹೌದು ಹೌದು ಹೌದು. ಎಲ್ರಿಗೂ ಈಸಿ ಆಗಲಿ, ಹೆಲ್ಪ್ ಆಗಲಿ ಅಂತ ಇಲ್ಲಿ ಮಾಡಿದ್ದಾರೆ. ಕರೆಕ್ಟ್ ಕರೆಕ್ಟ್. ನೋಡಿ, ನಮ್ಮ ಮನೇಲಿರುವಂಥ ನಾಯಿಗಳನ್ನ, ಬೆಕ್ಕನ್ನ, ಏನು ನಮ್ಮ ಪೆಟ್ಟಿದೆ, ಪೆಟ್ಟಂದ್ರೆ ಇರೋದು ಅಷ್ಟೇ ಪ್ರಾಣಿಗಳಲ್ಲಿ ಎಲ್ಲರೂ ಸಾಕುವಂಥದ್ದು. ಅದನ್ನು ಇವತ್ತು ಏನೋ ಟ್ರೀಟ್ಮೆಂಟ್ಗೆ ಮಂಗಳೂರು ತಗೊಂಡು ಹೋಗ್ತಾ ಇದ್ರು. ಸುಳ್ಯದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ ಮೇಡಮ್ ಇಲ್ಲಿ. ಸೊ ಅದು ವಾಶ್ ಎಲ್ಲ ಆದ್ಮೇಲೆ ಗ್ರೂಮಿಂಗ್ ಬೇಕು. ಓಕೆ. ಅದರ ಕಟ್ಟಿಂಗ್ಸ್ ಓಕೆ. ಇಲ್ಲಿ ಅಲ್ವಾ? ಓಕೆ ಹಾ ಹಾ ಹಾ. ಅದೇ ಏನೆಲ್ಲ ಇದೆ ಅಂತ ಇವಾಗ ಕೇಳಬೇಕು. ಹೇರ್ ಕಟ್, ಟ್ರಿಮ್ಮಿಂಗ್, ನೈಲ್ ಕಟ್, ಓಕೆ. ಟೀತ್ ವಾಶ್ ಓಕೆ, ಎಲ್ಲ ಇದೆ ಅಲ್ವಾ? ಓಕೆ 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 ಓಕೆ. ಡಾಕ್ಟರ್ ಎಷ್ಟು ಗಂಟೆಯಿಂದ ಸಿಗ್ತಾರೆ ಅಂತ? 5:30 ನಂತರ. 5:30 ಎವ್ರಿ ಈವ್ನಿಂಗ್ 5:30 ನಂತರ. ಓಕೆ, ಅಂದರೆ ಡೇ ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಆಗಿರುತ್ತೆ? ಮಾರ್ನಿಂಗ್ ಬೆಳಿಗ್ಗೆ 9 o'clock. ಬೆಳಿಗ್ಗೆ ಓಪನ್ ಆಗಿರುತ್ತೆ. ಓಕೆ ಬನ್ನಿ. ಗ್ರೂಮಿಂಗ್ ಏರಿಯಾದಲ್ಲಿ ಇದ್ದೀವಿ. ಇನ್ನೊಂದು ಡೋರ್ ಇದೆ, ಅಲ್ಲೇನಿದೆ? ಇಲ್ಲಿ ಓಹೋ ಹೋ, ಫುಲ್ ಚಕಪ. ಇಲ್ಲಿ ಓಕೆ, ಇಲ್ಲಿಂದ ಮಾಡ್ತಾರೆ. ಸರ್ಜರಿ ಎಲ್ಲ ಮಾಡೋದಿಲ್ಲೇ? ಮೈನ್ ಚೆಕಪ್ ಎಲ್ಲ ಇದೆ. ಅನಂತರ ಟ್ರೀಟ್ಮೆಂಟ್ ಏರಿಯಾ. ಟ್ರೀಟ್ಮೆಂಟ್ ಏರಿಯಾ ಇದು. ಟ್ರೀಟ್ಮೆಂಟ್ ಏರಿಯಾ ಇದೆ. ಓಕೆ ಅದು ಬೆಕ್ಕಿಗೆ ಓಕೆ. ಅಂದ್ರೆ ಆಕ್ಚುಲಿ ನಮ್ಮ ಮನೆಯ ಸದಸ್ಯನೇ ಒಂದು ಪೆಟ್ ಅಂದ್ರೆ ಅದಕ್ಕೆ ಇಷ್ಟು ಕೇರ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಸುಳ್ಯದಲ್ಲಿದೆ ಅಂತ ಸುಳ್ಯದವರು ತುಂಬಾ ಹೆಮ್ಮೆ ಪಡಬೇಕು. ಕೇವಲ ಸುಳ್ಯದವರು ಮಾತ್ರ ಅಲ್ಲ, ಮಡಿಕೇರು ಕೂಡ ಈಚೆ ಬರ್ಬೋದು, ಪುತ್ತೂರವರು ಕೂಡ ಈಚೆ ಬರ್ತಾರೆ ಅಲ್ವಾ? ಓಕೆ, ನೋಡಿ ಎಷ್ಟು ಅವಕಾಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವ ನಮಗೆ ಗೊತ್ತಿದೆ. ಮೇಡಮ್ ಇದೆಲ್ಲ ಅದೆಲ್ಲ ಡ್ರಿಪ್ಸ್. ಓಕೆ, ಇದು ಅದು ಐವಿ ಟ್ರೀಟ್ಮೆಂಟ್. ಓಕೆ ಓಕೆ ಓಕೆ. ಈ ಪ್ಲೇಸ್ ನೋಡಿದಾಗ ನಿಮಗೆ ಎಷ್ಟು ಚೆನ್ನಾಗಿ ಇಲ್ಲಿ ಮೈಂಟೈನ್ ಮಾಡ್ತಾರೆ ಅಂತ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ನಗು, ಬಂದಿರುವಂಥ ಯಾವುದೇ ಅನಾರೋಗ್ಯವನ್ನ ಹೊಂದಿರುವಂಥ ಪೆಟ್ಗಳನ್ನು ಗುಣ ಮಾಡಿ ಕಳಿಸಿ ಅಂತ ಹೇಳೋದು ನಿಮ್ಮನ್ನು ನೋಡಿದಾಗ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆಮೇಲೆ ಇಷ್ಟ ಅಲ್ವಾ ಟೋಟಲ್? ಓಕೆ.
ಎಸ್, ನನ್ನ ಜೊತೆಗೆ ಈ ಒಂದು ಪೆಟ್ ಕೇರ್ನ ಡಾಕ್ಟರ್ ಇದ್ದಾರೆ. ಸಂಜೆ ಗಂಟೆ 5:30 ಮೇಲೆ ಪ್ರತಿದಿನನೂ ಕೂಡ ಇವರು ಈ ಪೆಟ್ ಕೇರ್ನಲ್ಲಿ ನಮಗೆ ಸಿಗ್ತಾರೆ. ನಮ್ಮ ಪೆಟ್ ಯಾವುದೇ ಇರಲಿ ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡೋದಕ್ಕೆ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ನಮ್ಮ ಇಲ್ಲಿ ಇರ್ತಕ್ಕಂಥ ಕ್ಲಿನಿಕ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇನ್ನಷ್ಟು ಧೈರ್ಯವನ್ನು, ಹಾಗೆ ನಮ್ಮ ಪೆಟ್ಗಳು ಇನ್ನಷ್ಟು ಧೈರ್ಯವಾಗಿ ಎಲ್ಲ ಖುಷಿಯಿಂದ ಇರ್ಬೋದು ಅನ್ನೋದಕ್ಕೆ ಡಾಕ್ಟ್ರೇ ಸದಾಕಾಲ ಈ ಹಿಂದೆಯೂ ಕೂಡ ತಮ್ಮ ಕರ್ತವ್ಯನ ನಿರ್ವಹಣೆ ಮಾಡಿರ್ತಕ್ಕಂಥವ್ರು ಇನ್ನು ಹೆಚ್ಚು ಅವಕಾಶವನ್ನ, ತಮ್ಮ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಓಕೆ, ಅಂದ್ರೆ ಪೆಟ್ ಅಂದ್ರೆ ಎಲ್ರಿಗೂ ಕೂಡ ಅದು ಮನೆ ಒಂದು ಸದಸ್ಯನೇ. ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಇಷ್ಟಪಡ್ತಿರ್ತಾರೆ. ಬೇಕಾದ್ರೆ ಮನೆ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ರೂಮಲ್ಲಿ ಇಟ್ಕೊಂಡು ಬೇಕಾದ್ರೆ ಅವ್ರ ಜೀವನವನ್ನ ಮಾಡ್ಬೋದು. ಆದ್ರೆ ತನ್ನ ಪೆಟ್ಟನ್ನ ಇರ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸುಳ್ಳಿದವರಿಗೆ ಸಾಕ್ಬೇಕು ಅಂತಿದೆ, ಬಟ್ ಅವಕಾಶಗಳು ಕಡಿಮೆ ಇತ್ತು. ಎಲ್ಲಿ ಇದೆ ಈ ರೀತಿ ಅವಕಾಶಗಳು ಅಂತ ಸೊ ಒಂದು ಒಳ್ಳೆಯ ಸಂಸ್ಥೆಯನ್ನು ಸುಳ್ಳಿಕ್ಕೆ ಪರಿಚಯ ಮಾಡ್ತಾ ಇದ್ದೀರಾ. ಸೊ ಇದನ್ನ ಸುಳ್ಳಿಕ್ಕೆ ಪರಿಚಯ ಮಾಡೋದ್ರಲ್ಲಿ ಮೊದಲಿಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತ? ನನಗೆ ತುಂಬ ಖುಷಿ ಇದೆ. ಯಾಕಂದರೆ ನೀವು ಈಗಾಗಲೇ ಹೇಳಿದ ಹಾಗೆ ಈ ಪೆಟ್ಸ್ ಅನ್ನೋದು ಈಗ ಮೊದಲೆಲ್ಲ ನಾಯಿ ಹೋಗು ಬಾ ಅಂತಿದ್ರು. ಈಗ ಯಾರು ಕೂಡ ನಾಯಿ ಹೋಗು ಬಾ ಅಂದಿಲ್ಲ, ಅವನು ಅವಳು ಅಂತ. ಇವನ್ ನಮ್ಮ ಕ್ಲೈಂಟ್ಸಿಗೆ ನಾವು ನಾಯಿ ಏನು ಮಾಡ್ತದೆ ಅಂತ ಕೇಳಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ಅಂದರೆ ಅವನೇನು ಮಾಡ್ತಾನೆ, ಅವಳೇನು ಮಾಡ್ತಾಳೆ, ಹೇಗೆ ತಿಂತಾ ಇದ್ದಾಳ, ಊಟ ಮಾಡ್ತಾ ಇದ್ದಾಳ ಅನ್ನೋ ಈಗ ಅಂದರೆ ಎಲ್ರಿಗೂ ಅದು ಇಟ್ ಹಸ್ ಬಿಕಮ್ ಎ ಫ್ಯಾಮಿಲಿ ಮೆಂಬರ್ ನೌ ಇಟ್ ಇಸ್. ಸೊ ಸುಳ್ಯಕ್ಕೆ ಇಂಥದ್ದೊಂದು ಫೆಸಿಲಿಟಿ ಬೇಕಿತ್ತು, ಅವಶ್ಯಕತೆ ಇತ್ತು. ಇಲ್ಲಿ ಒಂದು ಹೈಯರ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಸಿಗುವಂಥ ನೆಕ್ಸ್ಟ್ ಲೆವೆಲ್ ಫೆಸಿಲಿಟಿಗಳು ಸಿಗುವಂಥ ಒಂದು ಸಂಸ್ಥೆ ಸುಳ್ಯಕ್ಕೆ ಖಂಡಿತವಾಗಿಯೂ ಬೇಕಿತ್ತು. ಅದನ್ನು ಇಲ್ಲಿ ಒಬ್ಬರು ಅದರಲ್ಲಿ ಪಾರ್ಟ್ನರ್ ನನ್ನ ಮಿಸ್ಸಸ್ಸೇ, ಅವರು ಮತ್ತು ಇನ್ನೊಬ್ಬರು ಅವ್ರ ಫ್ರೆಂಡು ಕಲ್ಪಶ್ರೀ ಅಂತ, ಅವರು ಶಿ ಹ್ಯಾಪನ್ಸ್ ಟು ಬಿ ಮೈ ಫ್ರೆಂಡ್ಸ್ ವೈಫ್ ಆಲ್ಸೋ. ಸೊ ಅವರು ಸೇರಿಕೊಂಡು ಈಗ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳಿದೆ ನನ್ನ ಸಪೋರ್ಟ್ ಬೇಕು ಅಂತಂದಾಗ ನಾನು ವರ್ಕಿಂಗ್ ಇರೋದ್ರಿಂದ ನಾನು ರೆಗ್ಯುಲರ್ ಟೈಮ್ಸಲ್ಲಿ ಕೊಡಲಿಕ್ಕಾಗೋದಿಲ್ಲ. ಈವ್ನಿಂಗ್ ನನ್ನ ಆಫ್ ಡ್ಯೂಟಿ ಅವರ್ಸಲ್ಲಿ ನಾನು ನಿಮಗೆ ಸ್ವಲ್ಪ ಇದು ಮಾಡ್ಬೋದು, ಕನ್ಸಲ್ಟೆಂಟ್ ಆಗಿ ನಿಮ್ಗೆ ಏನಾದರೂ ಸಪೋರ್ಟ್ ಮಾಡ್ಬೋದು ಅನ್ನೋದು ನಂದು ಇದಿತ್ತು. ಸೊ ನೋಡ್ಬೇಕು ಹೇಗೆ ಆಗುತ್ತೆ ಅಂತ. ಸೊ ಓಕೆ, ಸುಳ್ಯದಲ್ಲಿ ಇಂಥ ಒಂದು ಸಂಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ ಮುಂದುವರಿತ ಅಂತ ಹೇಳುವುದು ನಮಗೆ ಗೊತ್ತೇ ಇದೆ. ಸೊ ಸುಳ್ಯದ ಎಲ್ಲ ಜನರಿಗೆ, ಸುಳ್ಯ ಮಾತ್ರ ಅಲ್ಲ ಬೇರೆ ಯಾವುದೇ ಕಡೆಗಳಿಂದ ಬರ್ತಕ್ಕಂಥವರಿಗೆ ಕೂಡ ಯಾವ ರೀತಿಯಲ್ಲಿ ತಾವು ಇವತ್ತೊಂದು ವೈದ್ಯರಾಗಿ, ಅಂದರೆ ಡಾಕ್ಟರ್ ನಿತಿನ್ ಪ್ರಭು ಅಂದರೆ ಎಲ್ಲರಿಗೂ ಕೂಡ ಚಿರಪರಿಚಿತರೆ. ಎಷ್ಟೋ ಮನೆಯ ಅಂದರೆ ಇವತ್ತು ನೋಡಿ, ನಮಗೆ ಹಸುಗಳಿದ್ರೆ ಕೆಲವೊಂದು ಮನೆ ಇವತ್ತು ಜೀವನವನ್ನು ನಡೆಸ್ತಿರ್ತಕ್ಕಂತಹದ್ದೇ ಆ ದನಗಳ ಮೂಲಕ ಅಂತ. ಎಲ್ಲದರಲ್ಲೂ ಕೂಡ ತಮ್ಮ ಒಂದು ಕೈಗುಣ ಇದೆ ಅಂತ ಹೇಳಿ ನಾವು ನಂಬ್ಕೊಳ್ಬೇಕು. ಸೊ ಸುಳ್ಯದ ಜನತೆಗೆ ತಮ್ಮ ಒಂದು ಪೆಟ್ ಕೇರಿಗೆ ಯಾವ ರೀತಿ ಸ್ವಾಗತವನ್ನು ಮಾಡ್ತೀರಿ ಅಂತ? ನನ್ನ ಒಂದೇ ಒಂದು ಇದಂತ ಮಾತಂತಂದರೆ, ನಾವು ನಿಂತ ನೀರಾಗಬಾರ್ದು ಯಾವತ್ತು. ನೆಕ್ಸ್ಟ್ ಲೆವೆಲ್ ಸೈನ್ಸ್ ಯಾವತ್ತು, ಯಾವ ವೈದ್ಯಕೀಯ ವಿಜ್ಞಾನ ಇರ್ಬೋದು, ಪಶುವೈದ್ಯಕೀಯ ವಿಜ್ಞಾನ ಇರ್ಬೋದು, ನಿಂತ ನೀರಾಗಬಾರ್ದು, ಮುಂದುವರಿತಾ ಇರಬೇಕು, ನೆಕ್ಸ್ಟ್ ಲೆವೆಲಿಗೆ ನಾವು ರೀಚ್ ಆಗಬೇಕು. ಸೊ ನಮಗೆ ಈಗೇನಾಗಿದೆ ಅಂದರೆ, ಸರ್ಕಾರಿ ಸೇವೆಯಲ್ಲಿ ನಾವು ಸಂಪೂರ್ಣವಾಗಿ ಜಾನುವಾರು ಅಂತ ನಾವು ಕನ್ಸಿಡರ್ ಮಾಡೋದು ಹಸು, ಕುರಿ, ಮೇಕೆ, ಕೋಳಿ, ಹಂದಿ ಇವುಗಳನ್ನು ಮಾತ್ರ. ಮುದ್ದು ಪ್ರಾಣಿಗಳನ್ನು, ಪೆಟ್ಸನ್ನು ನಾವು ಜಾನುವಾರು ಅಂತ ಕನ್ಸಿಡರ್ ಮಾಡೋದು. ಗೌರ್ಮೆಂಟ್ ತುಂಬ ಸಪೋರ್ಟ್ ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಸ್ ಪರ್ ಅವರ್ ನ್ಯಾಷನಲ್ ಲೈಫ್ ಸ್ಟಾಕ್ ಪಾಲಿಸಿ. ಆದರೆ ಇಂಥ ಊರುಗಳಲ್ಲಿ ನಾವೀಗೇನು ಇಲ್ಲಿ ಒಂದು ಬಾತ್ ಆಗಬೇಕು ನಾಯಿಗೆ, ಅಥವಾ ಒಂದು ಗ್ರೂಮಿಂಗ್ ಆಗಬೇಕು, ಹೇರ್ ಕಟ್ ಆಗಬೇಕು, 100 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಮಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಇಲ್ಲೇ ಒಂದು ವ್ಯವಸ್ಥೆ ಇದ್ದರೆ ಜನಗಳಿಗೆ ತುಂಬ ಉಪಕಾರ ಆಗುತ್ತೆ. ಸೊ ಹಾಗಾಗಿ ಈ ಸಂಸ್ಥೆಯವರು ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ನಿಜವಾಗ್ಲೂ ಎಲ್ರಿಗೂ ಇದು ಒಂದು ಸುವರ್ಣಾವಕಾಶ ಅಂತ ನಾನು. ಹೌದು. ಹಾಗಿದ್ರೆ ಕೊನೆಯದಾಗಿ ನಾನು ಕೇಳೋದು, ಇವತ್ತು ಸುಳ್ಯದಲ್ಲಿ ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಾಗ ಸುಳ್ಯ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಯ ಜನರು ಇದರ ಉಪಯೋಗವನ್ನು ಪಡ್ಕೊಳ್ತಾರೆ ಅಂತ ಹೇಳುವುದು ನಮಗೆ ಗೊತ್ತೇ ಇದೆ. ಪೆಟ್ ಅಂದರೆ ನಮಗೆ ನಾಯಿ ಬೆಕ್ಕುಗಳನ್ನು ನಾವು ಮುದ್ದಾಗಿ ಮನೆ ಒಳಭಾಗದಲ್ಲಿ ಸಾಕಬಹುದು. ಆದರೆ ದನಗಳಿಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳೆಲ್ಲ ಇರುತ್ತೆ, ತೊಂದರೆಗಳು. ಇವತ್ತು ಗಂಟು ರೋಗ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳೆಲ್ಲ ಇದೆ. ಅದೆಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಇಲ್ಲೇ ಸಿಗುವಂಥದ್ದೆಲ್ಲ ಇದೆಯಾ ಅಂತ? ಡೆಫಿನೆಟಾಗಿ ನಾವೀಗ ಟ್ರೀಟ್ಮೆಂಟನ್ನು ಮಾಡುವ ಉದ್ದೇಶದಿಂದ ನಮ್ಮ ಸರ್ಕಾರಿ ಸೇವೆಯಲ್ಲಿ ಅದನ್ನ ಜಾನುವಾರುಗಳನ್ನು ನಾವು ಪ್ರಮುಖವಾದ ಮೊದಲ ಆದ್ಯತೆ ಕೊಟ್ಟು ಅದನ್ನು ಮಾಡ್ತೇವೆ. ಜಾನುವಾರು ಸೇವೆ ಯೂಶಲಿ ದನಗಳನ್ನು, ಆಡುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು ಟ್ರೀಟ್ಮೆಂಟ್ ಮಾಡೋದು ನಮ್ಮ ಪ್ರಮುಖ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತದೆ ಯಾವಾಗಲೂ. ಆದರೆ ಈ ಪೆಟ್ಸಿಗೆ ಅಂಥೇಳಿ ಎಕ್ಸ್ಕ್ಲೂಸಿವ್ ಆದ ಹಾಸ್ಪಿಟಲ್ಗಳು ಇರೋದಿಲ್ಲ. ಸೊ ಹಾಗಾಗಿ ಇಂಥ ಆಸ್ಪತ್ರೆಗಳನ್ನು ಇರೋದ್ರಿಂದ ಇಲ್ಲಿ ಖಂಡಿತವಾಗಿ ಜಾನುವಾರುಗಳಿಗೆ ಏನಾದರೂ ಔಷಧಿಗೆ ಬಂದರೆ ಅವ್ರು ಖಂಡಿತವಾಗಿ ಟ್ರೀಟ್ಮೆಂಟನ್ನು ಪಡಿಬೋದು. ಅದಕ್ಕೇನು ಇದಿಲ್ಲ, ಅಭ್ಯಂತರ ಇಲ್ಲ. ಖಂಡಿತವಾಗಿ ಅವ್ರಿಗೂ ಚಿಕಿತ್ಸೆ ಸಿಗುತ್ತೆ. ಇಟ್ ಇಸ್ ಎ ಕಂಪ್ಲೀಟ್ ವೆಟನರಿ ಹಾಸ್ಪಿಟಲ್. ಅದೇ ಬಹಳ ಚೆನ್ನಾಗಿರುವಂಥ ವ್ಯವಸ್ಥೆಯೊಂದಿಗೆ ಬಹಳ ಉತ್ತಮವಾಗಿರುವಂಥ ಮಾಹಿತಿಯನ್ನು, ಜೊತೆಗೆ ಇಲ್ಲಿ ಬಂದಾಗ ಎಲ್ಲ ರೀತಿಯ ಅವಕಾಶಗಳನ್ನು ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಸುಳ್ಯದಲ್ಲಿ ಪ್ರಾರಂಭ ಮಾಡಿಯಾಗಿದೆ. ಮಾರ್ಚ್ 19ನೇ ತಾರೀಕಿಗೆ ಸುಳ್ಯದಲ್ಲಿ ಸಾರ್ವಜನಿಕವಾಗಿ ಅವಕಾಶಗಳನ್ನು ಕೂಡ ತೆರೆದುಕೊಳ್ಳುತ್ತದೆ. ನಾವೆಲ್ಲರೂ ಬನ್ನಿ. ಸುಳ್ಯದಲ್ಲಿ ಏನು ಕೂಡ ಇಲ್ಲ ಅಂತ ಹೇಳುವವರಿಗೆ ಸುಳ್ಯದಲ್ಲಿ ಎಲ್ಲವೂ
ಇದೆ, ನಮಗೆ ಇಷ್ಟಕ್ಕೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಪೆಟ್ ಕೇರ್ ಕೂಡ ಇವತ್ತು ಸುಳ್ಯಕ್ಕೆ ಒಂದು ಹೊಸ ಒಂದು ಲಗ್ಗೆ ಇದು. ಹಾಗಿರುವಾಗ ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತಾಡಿ ನಿಮ್ಮ ಸಂಸ್ಥೆಯನ್ನ ತೋರಿಸಿ ಜನರಿಗೆ ಇಷ್ಟ ಇರತಕ್ಕಂಥದನ್ನ ಇವತ್ತು ಸುಳ್ಯದಲ್ಲಿ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹಾಗಿದ್ರೆ ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಬೇಕು, ನಮ್ಮಲ್ಲಿರುವಂಥ ಪೆಟ್ಗಳಿಗೆ ಏನಾದರೂ ಸಮಸ್ಯೆಗಳಾಯಿತು, ಹೇಗೆ ಕಾಂಟ್ಯಾಕ್ಟ್ ಆಗೋದಪ್ಪ ಅನ್ನುವಂತಹ ಯೋಚನೆಗಳು ನಿಮಗೆ ಬಂದಿರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೆ ಬೇಕಾಗಿಯೇ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇವಾಗ ಮೇಡಮ್ ಹೇಳ್ತಾರೆ. ಆ ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾವುದಾದ್ರೂ ಸಂದರ್ಭದಲ್ಲಿ ನಮ್ಮ ಪೆಟ್ಗಳಿಗೆ ಸಮಸ್ಯೆ ಆದಾಗ ಆ ನಂಬರ್ಗೆ ಕರೆಯನ್ನು ಅಥವಾ ವಾಟ್ಸಪ್ಪನ್ನು ಮಾಡುವಂತಹ ಅವಕಾಶಗಳಿದೆ. ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೇಡಿ. 9482822709. ಓಕೆ, ಇದರಲ್ಲಿ ವಾಟ್ಸಪ್ ಆ್ಯಂಡ್ ಕಾಲ್ ಎರಡು ಇದೆ, ಎನಿ ಟೈಮ್. ಓಕೆ, ದಿನದ 24 ಗಂಟೆನೂ ವಾರದ 7 ದಿನನೂ ನಿಮಗೆ ಇದರ ಉಪಯೋಗವನ್ನು ಪಡೆದುಕೊಳ್ಬೋದು ಅಂತ ಹೇಳಿಕೊಳ್ತಾ, ಸೊ ನಿಮಗಿಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಪಡೀಲಿ, ಸುಳ್ಳಿ ಅಲ್ಲದೆ ಎಲ್ಲ ಕಡೆಯವರು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಇದು ನಮ್ಮಲ್ಲಿ ಸಿಗುವಂಥ ಫೆಸಿಲಿಟೀಸ್: ಕನ್ಸಲ್ಟೆನ್ಸಿ, ಜನರಲ್ ಟ್ರೀಟ್ಮೆಂಟ್, ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್, ಬ್ರೀಡಿಂಗ್ ಮ್ಯಾನೇಜ್ಮೆಂಟ್, ಸರ್ಜರಿ, ಗ್ರೂಮಿಂಗ್, ಪ್ರೀಮಿಯಂ ಕ್ಯಾಟ್ ಕೇಜಸ್. ಮೊದಲೇ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗೂ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್, ಎನಿ ಡೇ. ಇದು ಸುಳ್ಯದ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿ ಮಹಿಳಾ ಸಮಾಜದ ಎದುರು ಭಾಗದಲ್ಲಿ ಜೇನು ಸೊಸೈಟಿ ಏನಿದೆ ಅದರ ಮುಂಭಾಗದಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ ಪಿಟ್ ಕೇರ್ ಸಂಸ್ಥೆಯ ಸಂಪೂರ್ಣವಾಗಿರುವಂಥ ವಿವರ. ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಮೆಡಿಕಲ್ಸ್ಗಳಲ್ಲಿ ನಮಗೆ ಬೇಕಾಗಿರುವಂಥ ಫುಡ್ಗಳು ಸಿಗುತ್ತೆ, ಆದರೆ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ನಮ್ಮ ಪೆಟ್ಗಳಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು, ಟ್ರೀಟ್ಮೆಂಟಿಂದ ಪ್ರಾರಂಭವಾಗಿ ಅದಕ್ಕೆ ಬೇಕಾಗಿರುವಂಥ ಫುಡ್ ಆಗಿರ್ಬೋದು ಎಲ್ಲನೂ ಸಿಗ್ತಕ್ಕಂಥ ಸಂಸ್ಥೆ ಇವತ್ತು ಸುಳ್ಯದಲ್ಲಿ ಪ್ರಾರಂಭವಾಗಿದೆ. ಅಂದರೆ ಇದರ ಎಲ್ಲ ಲಾಭವನ್ನು ನಾವು ಪಡ್ಕೊಳ್ತೇವೆ ಅಂತ ಹೇಳುವಂಥ ನಂಬಿಕೆಯೊಂದಿಗೆ ಇವತ್ತಿನ ಮಾಹಿತಿ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸೊ ನನ್ನ ಜೊತೆ ಕೆಮರಾದಲ್ಲಿ ಸಾಥ್ ಕೊಟ್ಟಿರುವಂಥ ಚಂದು ಸುಳ್ಳಿ ಅವರಿಗೆ ಧನ್ಯವಾದಗಳು. ಹಾಗೆ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಎಲ್ಲರೂ ಕೂಡ ಇದರ ಒಂದು ಅವಕಾಶವನ್ನು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ, ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.